ಒಂದೆಡೆ ಮಳೆ ಮತ್ತೊಂದೆಡೆ ಬೆಳೆ ನಾಶ. ಅಳಿದುಳಿದ ಬೆಳೆಗೂ ಖರೀದಿ ಗ್ಯಾರಂಟಿ ಇಲ್ಲ. ಹೆಸರಿಗಷ್ಟೇ ಬೆಳೆ ಖರೀದಿ ಕೇಂದ್ರ ಆರಂಭ ಆದಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ಬಿಟ್ಟು ಬಿಡದಂತಹ ಮಳೆ, ಹಿಂಗಾರು ಮಳೆ ಕೂಡ ಆರಂಭ ಆಗಿದೆ. ಬಿಟ್ಟು ಬಿಡದಂಗೆ ಸುರಿತಾ ಇದೆ. ಅಳಿದುಳಿದಂತಹ ಬೆಳೆಗೂ ಕೂಡ ಈಗ ಖರೀದಿ ಗ್ಯಾರಂಟಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಸರಿಗಷ್ಟೇ ಬೆಳೆ ಖರೀದಿ ಕೇಂದ್ರಗಳು ಆರಂಭ ಆಗಿದೆ. ಧಾರವಾಡ ಜಿಲ್ಲೆಯಲ್ಲಿ 20 ಖರೀದಿ ಕೇಂದ್ರಗಳು ಆರಂಭ ಮಾಡಿರು. ಸೆಪ್ಟೆಂಬರ್ 25ರಂದು ಆರಂಭಗೊಂಡಿರುವಂತಹ ಖರೀದಿ ಕೇಂದ್ರಗಳು ಆದರೆ ತಿಂಗಳಾಗ್ತಾ ಬಂತು, ಇನ್ನೂ ಕೂಡ ಖರೀದಿ ಪ್ರಕ್ರಿಯೆ ಮಾತ್ರ ಶುರುವಾಗಿಲ್ಲ ಅನ್ನೋದು ಈ ಭಾಗದ ರೈತರ ಅಳಲು ನೋವು. ಹೆಸರು, ಉದ್ದು, ಸೋಯಾಬೀನ್ ಈ ಬೆಳೆಗಳನ್ನ ಬೆಳೆದಿದ್ದಂತಹ ರೈತರು ಅತಿವೃಷ್ಟಿಯಿಂದ ಕಂಗೆಟ್ಟಿದ್ದಂತಹ ರೈತನಿಗೆ ದರ ಇಳಿಕೆಯ ಬರೆ ಒಂದು ಕಡೆಯಾದ್ರೆ ಸರ್ಕಾರ ಮತ್ತೊಂದು ಕಡೆ ವಿಳಂಬ ಮಾಡ್ತಾ ಇದೆ. ವಿಳಂಬದ ಧೋರಣೆ ಮತ್ತೊಂದು ಕಡೆ. ಇದು ರೈತರು ಕಂಗಾಲಾಗೋದಕ್ಕೆ ಕಾರಣ ಆಗಿದೆ. ಒಂದು ಕಡೆ ಬೆಳೆ ಸಂಪೂರ್ಣವಾಗಿ ಬಂದಿಲ್ಲ, ಫಸಲು ಬಂದಿದೆ. ಯಥೇಚ್ಛವಾಗಿ ಮಳೆ ಬಿದ್ದಂತ ಕಾರಣದಿಂದ ಅದರಲ್ಲಿ ಒಂದಿಷ್ಟು ಭಾಗ ಮಾತ್ರ ರೈತರ ಕೈಗೆ ಸೇರಿರುವಂಥದ್ದು. ಅದನ್ನು ಕೂಡ ಸರ್ಕಾರದಿಂದ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ. ಖರೀದಿ ಕೇಂದ್ರಗಳು ಮಾತ್ರ ಓಪನ್ ಆಗಿದೆ. ಹೆಸರಿಗಷ್ಟೇ ಸೀಮಿತವಾಯ್ತಾ? ಹೆಸರು, ಉದ್ದು, ಸೋಯಾಬೀನ್ ಎಲ್ಲವೂ ಕೂಡ ಮುಂಗಾರು ಬೆಳೆಗಳು. ಹಿಂಗಾರು ಬಿತ್ತನೆ ಮಾಡುವಂತ ಸಮಯದಲ್ಲೂ ಕೂಡ ಮುಂಗಾರು ಬೆಳೆಯನ್ನ ಮಾರೋಕ್ಕಾಗ್ತಾ ಇಲ್ಲ ರೈತರಿಗೆ. ರೈತರ ಹೆಸರು ನೋಂದಣಿಗೆ ಸೀಮಿತವಾದಂತಹ ಕೇಂದ್ರ ಜಿಲ್ಲೆಯಲ್ಲಿ 97,406 ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಆಗಿದೆ. ಆಲ್ಮೋಸ್ಟ್ 1 ಲಕ್ಷ ಹೆಕ್ಟೇರ್ ಪ್ರದೇಶ. ಪ್ರತಿ ಎಕರೆಗೆ 5 ಕ್ವಿಂಟಾಲ್ ಹೆಸರನ್ನ ಬೆಳೀತಾ ಇದ್ದಂತ ರೈತ, ಪ್ರತಿ ಎಕರೆಗೆ 5 ಕ್ವಿಂಟಾಲ್ ಹೆಸರನ್ನ ಬೆಳೆಯಲಾಗುತ್ತೆ. ಒಂದು ಅಂದಾಜಿನ ಪ್ರಕಾರ ಅತಿವೃಷ್ಟಿಯಿಂದಾಗಿ ಎಕರೆಗೆ 1 ರಿಂದ 2 ಕ್ವಿಂಟಾಲ್ ಉತ್ಪನ್ನ ಇದೆ. ಕೇವಲ ಇಳುವರಿ ಕಡಿಮೆ ಆಗಿದೆ ಗಣನೀಯ ಪ್ರಮಾಣದಲ್ಲಿ, ಅರ್ಧ ಕೂಡ ಬಂದಿಲ್ಲ. 1 ರಿಂದ 2 ಕ್ವಿಂಟಾಲ್ ಒಂದು ಎಕರೆಗೆ 5 ಕ್ವಿಂಟಾಲ್ ಬೆಳೆಯುವಂತಹ ಹೆಸರುಗಳು ಕೇವಲ 1 ರಿಂದ 2 ಕ್ವಿಂಟಾಲ್ ಮಾತ್ರ ಬರ್ತಾ ಇದೆ. ಉದ್ದು, ಸೋಯಾಬೀನ್ ಬೆಳೆಯದ್ದು ಕೂಡ ಇದೇ ಕಥೆಯಾಗಿದೆ. ಏನ್ ಬೆಳೆದ್ರೂ ಕೂಡ ಅದರ ಇಳುವರಿ ಮಾತ್ರ ಈ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಹೆಸರು ಪ್ರತಿ ಕ್ವಿಂಟಾಲ್ಗೆ 8,768 ರೂಪಾಯಿ ಇದ್ರೆ ಉದ್ದು 7,800 ರೂಪಾಯಿ, ಸೋಯಾಬೀನ್ಗೆ 5,230 ರೂಪಾಯಿ ಬೆಂಬಲ ಬೆಲೆ ನಿಗದಿಯಾಗಿರುವಂಥದ್ದು. ಆದರೆ ಘೋಷಣೆ ಮಾತ್ರ ಆಗಿದೆ ಸರ್ಕಾರದಿಂದ, ಬೆಂಬಲ ಬೆಲೆ ಕೊಟ್ಟು ನಾವು ಖರೀದಿ ಮಾಡ್ತೀವಿ ಅಂತ. ಆದರೆ ಖರೀದಿ ಕೇಂದ್ರ ಹೆಸರಿಗಷ್ಟೇ ಮಾತ್ರ ಆದಂಗಾಗಿದೆ. ಖರೀದಿ ಕೇಂದ್ರದ ಕೀ ಓಪನ್ ಆಗಿಲ್ಲ ಇನ್ನು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೂಡಲೇ ಖರೀದಿ ಪ್ರಕ್ರಿಯೆ ಆರಂಭ ಮಾಡಿ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವಾಗಲಿಂದನೇ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ 2 ತಿಂಗಳಾದ್ರೂ ಇವತ್ತಿನವರೆಗೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಾಕತ್ತಿಲ್ಲ. ರೈತರ ಅಲ್ಪ ಸ್ವಲ್ಪ ಇಟ್ಟಂತ ಏನು ಹೆಸರು ಕಾಲದಾವಲ್ಲ ಅಲ್ಲೇ ಬುರ್ಬುರಿ ಹತ್ತಾಕತ್ತಾವ ಈಗ. ಆಮೇಲೆ ಅವನ್ನ ಯಾರು ಮಾರ್ಕೆಟ್ನಾಗಂತೂ ಮಾತಾಡಿಸುವಂಥ ಪರಿಸ್ಥಿತಿ ಒಳಗಿಲ್ಲ. ಇವು 2 ಸರ್ಕಾರಕ್ಕೆ ಏನೈತೆ ಅಂತಂದ್ರೆ ರೈತರಿಗೆ ಸಹಾಯ ಮಾಡಬೇಕನ್ನುವಂಥ ಉದ್ದೇಶನೇ ಇಲ್ಲ. ರೈತರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಕಳಿಸಬೇಕು ಅನ್ನುವಂಥ ಉದ್ದೇಶ ಇದ್ದಾಗ ಅವರು ಇನ್ನೂ ಮಾಡೋಂಗಿಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ತಂಬು ತೊಗೊಳಕತ್ತೀವಿ, ನಾವು ನೇಮ್ ತೊಗೊಳಕತ್ತೀವಿ ಅನ್ನಕತ್ತಿ ಸುಮಾರು 1 ತಿಂಗಳ ಮೇಲೆ ಆಯ್ತು, 1.5 ತಿಂಗಳಾಯ್ತು. ಇದು ಪ್ರಕ್ರಿಯೆ ಅದನ್ನು ಬೇರೆ ಸ್ಟಾರ್ಟ್ ಮಾಡಿ ಆ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದರೆ ಏನಾರು ಸ್ವಲ್ಪ ರೈತರಿಗೆ ಅನುಕೂಲ ಆಕೈತಿ. ಅದನ್ನು ಮಾಡುವಂಥ ಪರಿಸ್ಥಿತಿ ಒಳಗಿಲ್ಲ. ಇವತ್ತು ಉದ್ದಿರ್ಬೋದು, ಸೋಯಾಬೀನ್ ಇರ್ಬೋದು, ಗೊಂಜಾಳ ಇರ್ಬೋದು, ಇವು ಎಲ್ಲನೂ ಇಂಥ ಪರಿಸ್ಥಿತಿ ಒಳಗನ ಅದಾವೆ. ಇವತ್ತು ಸುಮಾರು 2-3 ದಿನದಲ್ಲಿ ಪ್ರಾರಂಭ ಮಾಡಿದರೆ ಏನಾರು ರೈತರು ಹಿಂಗಾರಿ ಬಿತ್ತಾಕತ್ತಾರ, ಸ್ವಲ್ಪ ಏನಾರು ಅನುಕೂಲ ಆಕತಿ. ಆ ಹಿಂಗಾರಿ ಬಿತ್ತಾಕೂ ಸಾಲ ಮಾಡಿ ಈಗಾಗಲೇ ರೈತರ ಸಂಕಷ್ಟದೊಳಗೆ ಮತ್ತಷ್ಟು ಸಂಕಷ್ಟಕ್ಕೆ ಹೋಗ್ಯಾರ. ಈಗ ಅವರು ಆದಷ್ಟು ಬೇಗ ಖರೀದಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿದರೆ ಎಲ್ಲ ರೈತರಿಗೂ ಒಂದು ಒಳ್ಳೇದಾಕೈತಿ. ಈಗ ನಮ್ಮ ಕೇಂದ್ರ ಸಚಿವರಾಗಿರ್ಬೋದು, ನಮ್ಮ ರಾಜ್ಯ ಸಚಿವರಾಗಿರ್ಬೋದು, ಅವರೆಲ್ಲ ಕೂಡಿಕೊಂಡು ಒಂದು ಈ ಬೆಂಬಲ ಬೆಲೆ ಸೂಚಿಸಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಕೈತಿ. ಯಾಕಂದ್ರೆ ಈಗ ಅವು ಮಳೆ ಭಾಳ ಕೆಟ್ಟಬಿಟ್ಟವು. ಅದ್ರಾಗ ಉಳಿದಿದ್ರಾಗ ದೌಡ್ ಚಾಲೂ ಮಾಡಲಿಲ್ಲ ಅಂದ್ರೆ ಮತ್ತು ಅವು ಹುಳ ಹತ್ತಾವು. ಅದರ ಸಲುವಾಗಿ ಈಗ ಆದಷ್ಟು ಬೇಗ ಚಾಲೂ ಮಾಡಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಕೈತಿ. ಇಲ್ಲ ಅಂದ್ರೆ ಹೆಂಗೆ ಮಾಡ್ತಾರೆ, ರೈತರಿಗೆ ರೊಕ್ಕಿಲ್ಲರ್ಕೆ ಮಾರಿಬಿಡ್ತಾರೆ. ಅದು ಮುಂದೆ ದಲಾಲರೆಲ್ಲರೂ ರೈತರದ್ದು ಉತ್ತಾರ ಹಚ್ಚಿ ಅವ್ರ ಲಾಭ ತೊಗೊಂತಾರೆ. ಈ ಬಗ್ಗೆ ಹುಬ್ಬಳ್ಳಿ ತಾಲೂಕು ಎಪಿಎಂಸಿ ವ್ಯವಸ್ಥಾಪಕ ಶಂಕರ್ ಮಾತನಾಡಿದ್ದಾರೆ. ನಫೆಡ್ ಸಂಸ್ಥೆ ಗ್ರೀನ್ ಸಿಗ್ನಲ್ಗಾಗಿ ನಾವು ಕಾಯ್ತಾ ಇದ್ದೀವಿ, ಇನ್ನೂ 15 ರಿಂದ 20 ದಿನಗಳಲ್ಲಿ ಖರೀದಿ ಪ್ರಕ್ರಿಯೆ ಆರಂಭ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. 25/9/2025 ಹೆಸರು ಮತ್ತು ಉದ್ದು
ಮತ್ತು ಸೋಯಾಬೀನ 3 ರಿಜಿಸ್ಟ್ರೇಷನ್ ಕೊಟ್ಟಾರ ಸರ್. ಈಗ ರಿಜಿಸ್ಟ್ರೇಷನ್ ಆಗಿ ಒಂದು 15ರಿಂದ 20 ದಿನದೊಳಗೆ ನಾವು ಖರೀದಿಯನ್ನು ಚಾಲೂ ಮಾಡ್ತೀವಿ. ಈಗ ರಿಜಿಸ್ಟ್ರೇಷನ್ ಚಾಲೂ ಆಗೈತಿ. ಆಮೇಲೆ ರೈತರು ಸಹ ಅದರ ಸದುಪಯೋಗನ ಪಡೆದುಕೊಳ್ಳತ್ತಾರ. ನಫೆಡ್ದಿಂದ ಏನು ನಮಗೆ ಗೈಡ್ಲೈನ್ಸ್ ಬರ್ತಾವಲ್ಲ ಸರ್, ಆ ಪ್ರಕಾರವಾಗಿ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳಕತ್ತೇವೆ. ಇದನ್ನು ರಿಜಿಸ್ಟ್ರೇಷನ್ ಅಂಕರ್ ನಡೆದ ಸರ್. ಈಗ ಅದ ಇನ್ನೊಂದು ಭಾಳ ಅಂದ್ರೆ ಇನ್ನೊಂದು 15 ದಿನದೊಳಗೆ ಇದು ಖರೀದಿ ಪ್ರಾರಂಭ ಮಾಡ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಖರೀದಿ ಕೇಂದ್ರಗಳನ್ನ ಓಪನ್ ಮಾಡಿ ಅಲ್ಲಿ ಪ್ರಕ್ರಿಯೆನೇ ಆರಂಭ ಆಗಿಲ್ಲ ಅಂತ ಇದ್ರೆ, ಅದರ ಕೇಂದ್ರದ ಬೀಗಾನೇ ಓಪನ್ ಆಗಿಲ್ಲ ಅಂತ ಇದ್ರೆ, ಅದು ಮಾಡಿದ್ರು ಅಷ್ಟೇ ಮಾಡಿಲ್ಲ ಅಂದ್ರೂ ಅಷ್ಟೇ ಅನ್ನುವಂಥ ಸಮಸ್ಯೆ ಧಾರವಾಡ ಹುಬ್ಬಳ್ಳಿ ಭಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇನ್ನು 15ರಿಂದ 20 ದಿನಗಳ ಕಾಲ ಟೈಮ್ ಕೇಳ್ತಾ ಇದ್ದಾರೆ ಅಧಿಕಾರಿಗಳು. ರೈತರೇನ್ ಹೇಳ್ತಾ ಇದ್ದಾರೆ, ಅಲ್ಲಿವರೆಗೂ ಬೆಳೆಗಳು ಇಟ್ಟಂಗೆ ಇರಬೇಕಲ್ವಾ? ಅರುಣ್, ಖಂಡಿತ ಇದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಸಾರಿ ಏನು ಸತತ ಮಳೆಯಿಂದಾಗಿ ಸಾಕಷ್ಟು ಏನು ಹೆಸರು, ಉದ್ದು ಇತ್ಯಾದಿಗಳು ಏನಂದರೆ ಸರಿಯಾದ ರೀತಿಯಲ್ಲಿ ಬೆಳೆದಿಲ್ಲ ಮತ್ತು ಅದೇನು ಮೊಳಕೆ ಕಟ್ಟುವಂತಹ ಭೀತಿನೂ ಸಹ ಸೃಷ್ಟಿಯಾಗಿದೆ. ಏನು ಇಟ್ಟಲ್ಲಿನೇ ಮೊಳಕೆ ಆಗುವಂತಹ ಭೀತಿ ಸೃಷ್ಟಿಯಾಗಿದೆ. ಹಾಗಾಗಿನೇ ರೈತರು ಏನಂದರೆ ಕೂಡಲೇ ಖರೀದಿ ಪ್ರಕ್ರಿಯೆ ಆರಂಭಿಸಿರಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ಏನು ಕಳೆದ ಸೆಪ್ಟೆಂಬರ್ 25ರಂದು ಈ ಖರೀದಿ ಕೇಂದ್ರ ಸ್ಟಾರ್ಟ್ ಆಗಿತ್ತು. ಇದುವರೆಗೂ ಸಹ ಏನು ಖರೀದಿ ಪ್ರಕ್ರಿಯೆನೇ ಆರಂಭಗೊಂಡಿಲ್ಲ. ಸುಮಾರು 20 ಕೇಂದ್ರಗಳು ತೆರೆಯಲಾಗಿದೆ ಧಾರವಾಡ ಜಿಲ್ಲೆಯಲ್ಲಿ. ಒಂದೂ ಕಡೆನೂ ಸಹ ಈ ಒಂದು ಖರೀದಿ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಈಗೇನು ಈ ಕಡೆ ಖರೀದಿ ಕೇಂದ್ರ ತೆಗೆದಿದ್ರು ಸಹ ಇಲ್ಲಿ ಖರೀದಿ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಮಾರುಕಟ್ಟೆಯಲ್ಲಿ ಏನಂದರೆ ಈಗೇನು ಹೆಸರು, ಸೋಯಾಬೀನ್ ಮತ್ತು ಉದ್ದು ಮೂರರ ಬೆಲೆನೂ ಸಹ ಪಾತಾಳಕ್ಕೆ ಕುಸಿತಾ ಇದೆ. ಹೀಗಾಗಿ ಎಲ್ಲ ಒಂದು ಕಡೆ ಏನು ಒಂದು ಅಲ್ಪ ಸ್ವಲ್ಪ ಬೆಳೆದ ಬೆಳೆಗೂ ಸಹ ಲಾಭ ಸಿಗ್ತಾ ಇಲ್ಲ, ಏನು ಹಾಕಿದ ಬಂಡವಾಳನೂ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ರೈತರದಾಗಿದೆ. ಹಾಗಾಗಿ ಕೂಡಲೇ ಏನಂದರೆ ಖರೀದಿ ಪ್ರಕ್ರಿಯೆ ಆರಂಭ ಮಾಡಬೇಕು ಮತ್ತು ಕೆಲವೊಂದೇನು ಗೈಡ್ಲೈನ್ಸ್ ಇದೆ, ಏನು ಮಾರ್ಗಸೂಚಿಗಳಿದ್ದಾವೆ, ಕೆಲವೊಂದೇನು ಮಾನದಂಡಗಳಿದ್ದಾವೆ, ಅದನ್ನು ರಿಯಾಯಿತಿ ಕೊಡಬೇಕನ್ನೋ ಒಂದು ಆಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಒಂದು ಖರೀದಿ ಕೇಂದ್ರ ಯಾವಾಗ ತೆಗೀತು ಅಂತೇಳಿ ರೈತರು ಸಹ ಎದುರು ನೋಡ್ತಾ ಇದ್ದಾರೆ. ಅರುಣ್, ಓಕೆ ಶಿವರಾಮ್, ಈಗ ಅಧಿಕಾರಿಗಳಿಗೂ ಕೂಡ ಇದರ ಅರಿವಿರುತ್ತೆ. ಈಗ ಬೆಳೆದಂತ ಬೆಳೆಯನ್ನು ಎಷ್ಟು ದಿನಗಳ ಕಾಲ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ಬಹುದು. ಮಳೆಗಾಲ ಬೇರೆ, ಅಂದ್ರೆ ಹಿಂಗಾರು ಮಳೆ ಕೂಡ ಬಿಟ್ಟು ಬಿಡದಂಗೆ ಸುರಿತಾ ಇದೆ, ತಂಪಿನ ವಾತಾವರಣ ಇದೆ, ಮೊಳಕೆ ಒಡೆಯುತ್ತೆ ಕಾಳು, ಅದನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ 15ರಿಂದ 20 ದಿನಗಳನ್ನು ಬಿಟ್ಟರೆ. ಇದರ ಅರಿವು ಇರುತ್ತೆ. ಆದ್ರೂ ಕೂಡ ಈಗ ನಫೆಡ್ ಮತ್ತೊಂದು ಪ್ರಕ್ರಿಯೆ ಆರಂಭ ಮಾಡ್ತೀವಿ, 20 ದಿನ ಟೈಮ್ ಬೇಕು ಅನ್ನುವಂಥದ್ದು ಬಾಲಿಶ ಹೇಳಿಕೆ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಅರುಣ್, ಯಾಕಂದರೆ ಇಲ್ಲೇನು ಈಗ ಏನು ಹೆಸರು ಈಗ ಆಲ್ರೆಡಿ ಬೆಳೆದು ಈಗ ಆಲ್ರೆಡಿ ಒಂದೂವರೆ ತಿಂಗಳ ಮೇಲೆ ಆಯಿತು, ಅಂದರೆ 2 ತಿಂಗಳು ಆಗ್ತಾ ಬಂತು. ಅಂದರೆ ಈಗ ರಾಶಿ ಮಾಡಿ ಮತ್ತೊಂದು ಕಡೆ ಉದ್ದೂ ಅದೇ ಪರಿಸ್ಥಿತಿ, ಸೋಯಾಬೀನು ಅದೇ ಪರಿಸ್ಥಿತಿ ಇದೆ. ಹಾಗಾಗಿ ಅಂದರೆ ಇಲ್ಲಿ ಭಾಳ ದಿನಗಳು ಇಟ್ಕೊಂಡ್ರೆ ಒಂದು ಮೊಳಕೆ ಬರುವಂಥ ಸಾಧ್ಯತೆಗಳು, ಮತ್ತೊಂದು ಕಡೆ ಹುಳ ಬೀಳುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂದರೆ ದ್ವಿದಳ ಧಾನ್ಯಕ್ಕೆ ಈ ಒಂದು ಹುಳದ ಕಾಟನು ಹೆಚ್ಚಾಗುತ್ತೆ ಮತ್ತು ಹುಳ ಬಿದ್ದರೆ ಏನು ಈ ಖರೀದಿ ಕೇಂದ್ರದಲ್ಲಿ ಶಿವರಾಮ್ ಹಾಗೆ ಸಂಪರ್ಕದಲ್ಲಿ ಮಾತನಾಡಿಸ್ತೇನೆ, ನಿಮ್ಮನ್ನ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಈ ಸಂಬಂಧಪಟ್ಟಂಗೆ ಮಾತನಾಡೋಕೆ ಬಸವರಾಜ್ ಯೋಗಪ್ಪನವರ್ ರೈತರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಏನ್ ಸರ್ ಇದು ನಿಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ? ಒಂದ್ ಕಡೆ ಮಳೆ ಸ್ವಲ್ಪ ಕೈಗಲ್ಲಿ ಒಂದು ಬೊಕ್ಷೆಲ್ ಸಿಕ್ಕಂಗಾಗಿದೆ ಬೆಳೆದಂತ ಬೆಳೆಗಳು, ಆದ್ರೂ ಕೂಡ ರೈತರಿಗೆ ಈ ತರ ಸಮಸ್ಯೆ. ಸರ್ ರೈತನ ಕಷ್ಟ ಯಾರು ದರ್ಕಾರ ಮಾಡೋಲ್ಲ ಸರ್. ಈಗ ನಾವು ಒಕ್ಲಿ ಮಾಡಿ 1 ತಿಂಗಳಾಯ್ತು ಸರ್, ನಾವು ಕಟಾವ್ ಮಾಡಿ ಎಲ್ಲ ಮಾಡಿ. ಓಕೆ, ಇಲ್ಲಿವರೆಗೂ ಬರೀ ಅವರು ಇದನ್ನ ಪ್ರತಿಗೆ ಇದನ್ನ ತೊಗೊಳಕ ಚಲೋ ಮಾಡ್ಯಾರ ಸರ್. ಇನ್ನು ಆನ್ಲೈನ್ ಸರ್ವರ್ ಹೋಗೈತಿ, ಅದು ಹೋಗೈತಿ, ಇದು ಹೋಗೈತಿ ಅಂತೇಳಿ ಬರೀ ವಿನಾಕಾರಣ ಟೈಮ್ ಪಾಸ್ ಮಾಡತ್ತಾರ. ನಾವ್ ಯಾವಾಗ ಮಾರೋದು, ಯಾವಾಗ ಬೀಜ ಆ ಮಾರಿದ ಮಾಲ್ ಮಾರಿ ದುಡ್ಡು ತಗೊಂಡು ಬೀಜ ತಗೊಂಡು ಭೂಮಿಗೆ ಯಾವಾಗ ಬಿತ್ತುದು, ಅಂತ ಪರಿಸ್ಥಿತಿ ಒಳಗೆ ನಾವು ಅದೇವಿ ಸರ್. ಇನ್ನೂವರೆಗೂ ಬರೀ ಇನ್ನೂ ಇದನ್ನ ತೊಗೊಳಕ ಚಲೋ ಮಾಡ್ಯಾರ ಸರ್. ಅವರು ಆನ್ಲೈನ್ನಾಗ ಅರ್ಜಿ ತೊಗೊಳಕ ಚಲೋ ಮಾಡ್ಯಾರ ಸರ್. ಇನ್ನೂವರೆಗೂ ಯಾವ ಹೋಗಿ ಕೇಳಿದ್ರು ಸರ್, ಇನ್ನು 15 ದಿನ ಬಿಟ್ಟು ಬರೀ, ಇನ್ನು ತಿಂಗಳ ದಿನ ಬಿಟ್ಟು ಬರೀ ಅಂತೇಳಿ ಹಾರ್ಕಿ ಉತ್ತರ ಕೊಡ್ತಾರೆ ಸರ್. ನಾವು ಇವ್ರನ್ನ ಬಿಟ್ಟು ಯಾರನ್ನ ಕೇಳೋಣ ಸರ್? ನಮ್ಗೆ ಯಾರು ಭೇಟಿ ಆಗ್ಬೇಕು ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ ರೈತರಿಗೆ. ಅಂತ ಪ್ರತಿ ವರ್ಷ ರಾಶಿ ಮಾಡಿದ ನಂತರದಲ್ಲಿ ಎಷ್ಟು ದಿನಗಳ ಟೈಮ್ ಒಳಗಡೆ ಮಾರಾಟ ಮಾಡ್ತಾ ಇದ್ರಿ? ಈಗ ಎಷ್ಟು ವಿಳಂಬ ಆಗಿದೆ, ಎಷ್ಟು ಲೇಟ್ ಆಗಿದೆ ಸರ್? ಕಟಾವ್ ಮಾಡಿದ ಒಂದು ವಾರ 15 ದಿನ ಒಳಗೆ ನಾವು ಮಾರ್ಕೆಟಿಂಗ್ ಮಾರಿ ಬಿಡ್ತಿದ್ವಿ ಸರ್. ನಾವು ಇವರು ಬೆಂಬಲ ಬೆಲೆ ತೆಗ್ದಾರ ಅಂತೇಳಿ ನಾವು ಅದನ್ನ ಸ್ವಲ್ಪ ಬೆಳೆದೇವಿ ಸರ್. ನಾವು ಅವನು ಭಾಳನು ಬೆಳೆದಿಲ್ಲ, ಎಲ್ಲ ಮಳಿಗೆಲ್ಲ ಹಾಳಾಗಿ ಹೋಗೈತೆ ಸರ್. ಹೋಗಿದ್ದನ್ನು ಸ್ವಲ್ಪ ಐತೆ ಸರ್, ಅದನ್ನ ಇಟ್ಕೊಂಡು ಕುಂತೇವೆ ನಾವು. ಹಂಗಾರೆ ಅದನ್ನ ಬೆಂಬಲ ಬೆಲೆಗೆ ಏನೋ ಕೊಟ್ರ ಅಂತೇಳಿ ಇಟ್ಕೊಂಡೇವಿ ಸರ್. ಇಲ್ಲಿ ಅಡ್ಡಿ ತಿಡ್ಡಿ ಕೇಳ್ತಾರೆ ಸರ್, 2,000, 2,800, 3,000 ಟೆಂಡರ್ ಹಾಕ್ತಾರೆ ಸರ್ ರೈತನ ಮಾಲಿಗೆ. ಹಂಗಾರೆ ಇಲ್ಲಿ ಏನೋ ಒಂದು ಬೆಂಬಲ ಬೆಲೆದಾಗ ಏನೋ ಒಂದು 10 ರೂಪಾಯಿ ಸಿಗ್ತೈತೆ ಅನ್ನೋ ಒಂದು ಆಶೆಗೆ ಅಲ್ಲಿ ಇಟ್ಕೊಂಡು ಕುಂತೇವೆ ಸರ್. ಇನ್ನೊಂದು 4-5 ದಿನ ನಾವು ಇಟ್ಕೊಂತೇವೆ ಸರ್. ಇಟ್ಕೊಂಡಿಂದ ಅದು ಬುರ್ಬುರಿ ಅಂತ ಹುಳ ಚಲೋ ಆಗ್ತದೆ ಸರ್. ಅದಕ್ಕೆ ಅದು ಹುಳ ಚಲೋ ಆಗ್ತಂದ್ರೆ ಅದಕ್ಕೆ ಅದ್ರ ಮೇಲೆ ಚಿಕ್ಕಿ ಕುಂತಂದ್ರೆ ಅವರ ತೊಗೊಂಗಲ್ ಸರ್ ಬೆಂಬಲ ಬೆಲೆ ಅವರು. ಅವಾಗ ಅದಕ್ಕೆ ನಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಸರ್ಕಾರ ಅರ್ಥ ಮಾಡ್ಕೋಬೇಕು ಸರ್. ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು.
ನಮ್ಮ ಎಷ್ಟು ದಿನ ಭಾಗದ ಆಯ್ತು ನೀವು ಕಾಯ್ತಾ ಇದ್ದು? ಸರ್ ಈಗ ಒಂದೂವರೆ ತಿಂಗಳ ಸರ್ ಕಟಾವ್ ಮಾಡ್ಯವನ್ನ. 1.5 ತಿಂಗಳಿಂದ ನಾವು ಸಂಗ್ರಹ ಮಾಡಿ ಇಟ್ಕೊಂಡೇವಿ ಸರ್ ಅವನ್ನ. ಇಂಥ ಪರಿಸ್ಥಿತಿ ಒಳಗೆ ಸರ್ ಇನ್ನೂ ಬರೀ ಇನ್ನೊಂದು 15 ದಿನ 20 ದಿನ 1 ತಿಂಗಳ ಅಂತೇಳಿ ಅವ್ರು ನಮ್ಗೆ ಹಾರಿಕೆ ಉತ್ತರ ಕೊಡ್ತಾರೆ ಸರ್. ಕೇಳಕ್ ಹೋದ್ರಿ ಯಾವತ್ತು ಅಂತೀರಿ ಉದ್ದು ಸರ್, ಸೋಯಾಬೀನ್, ಹೆಸರು ಇವೆಲ್ಲ ನಾವು ಎಲ್ಲಿ ಇಟ್ಕೋಬೇಕು ಸರ್? ಮಳೆಗಾಲ ಈಗಂತೂ ವಿಪರೀತ ಮಳೆ ಆದ ಸರ್ ಇಲ್ಲಿ ಧಾರವಾಡ ಜಿಲ್ಲೆಗೆ. ಎಲ್ಲಿ ಇಟ್ಕೋಬೇಕು, ಹೆಂಗೆ ಸಂಗ್ರಹಣೆ ಮಾಡ್ಕೊ ಅನ್ನುವಂಥದ್ದು ನಮಗೆ ತಿಳಿವಲ್ಲ ಸರ್. ಮಾರ್ಕೆಟಿಗೆ ತೊಗೊಂಡೋದ್ರೆ ಅಡ್ಡಿ ದಿಡ್ಡಿ ಕೇಳ್ತಾರೆ ಸರ್. ಓಕೆ, ಈಗ ಕೋಳಿ ಏನೋ ಸರ್ ಇಡ್ಬೇಕಂದ್ರೂ ಕೂಡ ಅದಕ್ಕೆ ಬಾಡಿಗೆ ಕೊಟ್ಟು ಇಟ್ಕೋಬೇಕು ಅಂತ ಪರಿಸ್ಥಿತಿ ಇದೆ. ಹೌದು ಸರ್, ಮತ್ತೆ ಈಗ ಅದಕ್ಕೆ ಸಾವಿರಾರು ಗಟ್ಟಲೆ ಬಾಡಿಗೆ ಕೊಟ್ಟು ಓದ ಈ ದಲಾಲ್ರಿಗೆ ಕೊಡೋದು ಚಲೋ ಅನ್ನಿಸೋ ಆಗದ ಸರ್. ಎಲ್ಲಿ ಬೆಂಬಲ ಬೆಲೆ ಸುಮ್ಮನೆ ದಲಾಲ್ರಿಗೆ ಕೊಟ್ಟ ಏಟ್ ಬಂದಟ್ ಬರ್ಲಿಪ್ಪ ಅನ್ನುವಂಥದ್ದು ಪರಿಸ್ಥಿತಿಯಾಗಿ ನಾವು ಸಿಕ್ಕೊಂಡೇವೆ. ಓಕೆ ಬಸವರಾಜ್ ಅವರೇ, ನಾವು ಕೂಡ ಅಧಿಕಾರಿಗಳನ್ನ ಸಂಪರ್ಕ ಮಾಡ್ತಾ ಇದ್ದೀವಿ. ನೋಡೋಣ ಆದಷ್ಟು ಬೇಗ ಪರಿಹಾರ ಸಿಗ್ಲಿ ಅಂತ ನಾವು ಕೂಡ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.